ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 12th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ ಯಾವಾಗ 12th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿಗ್ರಿ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತು ಅನಾಲಿಸಿಸ್ ಕ್ಲಾಸ್ಗಳನ್ನು ನೋಡಿ. ಆ್ಯಂಡ್ ದೆನ್ ಇವಾಗ ನಿಮಗೆ ಮತ್ತೆ ಮುಂದಿನ ವರ್ಷದಲ್ಲಿ ಯಾರು ಎಕ್ಸಾಮ್ ಬರೀತಿರಲ್ವಾ, ಮುಂಬರ್ತಕ್ಕಂಥ 2026 ವರ್ಷದಲ್ಲಿ ಬರೀತಕ್ಕಂಥ ಎಕ್ಸಾಮ್ನ ಅಸ್ಪಿರೆಂಟ್ಸ್ಗಳು ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ, ಸರಿನಾ? ಸೊ ಯಾಕೆಂತಂದರೆ ನಿಮಗೆ ಅಲ್ಲಿಂದ ಸಾಕಷ್ಟು ಕ್ವಶನ್ಗಳು ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನಿಮಗೆ ಸಿಗ್ತವೆ, ಸರಿನಾ? ಸೊ ಇದೇ ಒಂದು ಕ್ಲಾಸಲ್ಲೂ ಸಹ ಮೀನ್ಸ್ ಇದೇ ಒಂದು ಶಿಫ್ಟಲ್ಲೂ ಸಹ ನಿಮಗೆ ಈ ಡೈಲಿ ಕರೆಂಟ್ ಅಫೇರ್ಸಿಂದ ಒಂದು ಕ್ವಶನ್ ಬಂದಿದೆ, ಅದನ್ನು ಸಹ ನಿಮಗೆ ಹೇಳ್ತೀನಿ, ಸರಿನಾ? ಆ್ಯಂಡ್ ದೆನ್ ಬೇರೆ ನಾವು ಮೊದಲು ಮಾಡಿರ್ತಕ್ಕಂಥ ಮೀನ್ಸ್ ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ಆ್ಯಂಡ್ ದೆನ್ 6 ಮಂತ್ ಆ್ಯಂಡ್ ದೆನ್ 10 ಮಂತ್ ಕರೆಂಟ್ ಅಫೇರ್ಸ್ ಆಗಿರಲಿ, ಆ ವಿಡಿಯೋದಿಂದ ಬಂದಿದ್ದಾವೆ, ಸರಿನಾ? ಬಟ್ ಡೈಲಿ ಕರೆಂಟ್ ಅಫೇರ್ಸಿಂದ ಜಸ್ಟ್ 1-2 ಡೇಸ್ ಬ್ಯಾಕ್ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ನಿಮಗೆ ಪ್ರಶ್ನೆ ಬಂದಿರೋದು ಸಹ ನಿಮಗೆ ತೋರಿಸ್ತಾರೆ, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಇನ್ನೊಂದು ಸರಿ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ 2025ರಲ್ಲಿ ಯಾವ ಪ್ಯಾರಾ ಅಥ್ಲೇಟ್ಗೆ ಪ್ರಧಾನ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದೇನೆ, ಸರಿನಾ? ಸೊ ಮರಿಯಪ್ಪ ತಂಗವೇಲು ಆಪ್ಷನ್ ಡಿ, ಗುಕೇಶ್ ಅವರು ಆಪ್ಷನ್ ಸಿ, ವರುಣ್ ಸಿಂಗ್ ಭಾಟಿ ಅವರು ಆಪ್ಷನ್ ಡಿ, ಶರದ್ ಕುಮಾರ್ ಅವರು ಅಂತ ಹೇಳ್ತೀವಿ, ಸರಿನಾ? ಸೊ ಇಲ್ಲಿ ಪ್ಯಾರಾ ಅಥ್ಲೀಟ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ನನ್ ಆಫ್ ದಿ ಅಬವ್ ಅಂತಾನೆ ಆಗುತ್ತೆ, ಸರಿನಾ? ಯಾಕಂದರೆ ನನ್ ಆಫ್ ದಿ ಅಬವ್ ಆಗುತ್ತೆ. ಈ ಪ್ಯಾರಾ ಅಥ್ಲೇಟ್ ಯಾವುದೇ ಹೆಸರು ಸಹ ಇಲ್ಲಿಲ್ಲ, ಸರಿನಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದವು ನಿಮಗೆ ಹೇಳ್ಬೋದು ಅಂತಂದರೆ ಬೇರೆ ಇದು. ಒಟ್ಟಿನಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2025ರಲ್ಲಿ ಎಷ್ಟು ಜನರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ 4 ಜನಕ್ಕೆ ನೀಡಲಾಗಿದೆ. ಯಾರ್ಯಾರು 4 ಜನ ಯಾರ್ಯಾರು ಅಂತ ಕೇಳಿದ್ರೆ, ಒಂದು ಈ ಡಿ ಗುಕೇಶ್ ಅಂತ ಹೇಳ್ತೀವಿ, ಯಾವುದಕ್ಕೆ ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಇನ್ನೊಂದು ಈ ಹೈ ಜಂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಆ್ಯಂಡ್ ದೆನ್ ಮತ್ತೆ ಇವರು ಯಾರು ಹರ್ಮನ್ ಪ್ರೀತ್ ಅವರು ಇದ್ದಾರೆ. ಸೊ ಈ ಹರ್ಮನ್ ಪ್ರೀತ್ ಸಿಂಗ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಮನು ಭಾಕರ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಯಾವುದಕ್ಕೆ? ಶೂಟಿಂಗ್ಗೆ, ಸರಿನಾ? ಸೊ ಎಷ್ಟು ಮೀಟರ್ ಶೂಟಿಂಗ್ಗೆ ಈ ಮನು ಭಾಕರ್ ಅವರು ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗುತ್ತೆ 10 ಮೀಟರ್ ಶೂಟಿಂಗ್ನಲ್ಲಿ ಇವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ತಂದಿದ್ದಾರೆ ಅಂತ, ಸರಿನಾ? 2 ಕಂಚಿನ ಪದಕ ತಂದಿದ್ದಾರೆ, ಎರಡೂ ಸಹ 10 ಮೀಟರ್ ಶೂಟಿಂಗಲ್ಲಿ, ಒಂದು ವೈಯಕ್ತಿಕ ಹಾಗೆ ಇನ್ನೊಂದು ಯಾವುದು ಅಂದರೆ ಮಿಶ್ರಾ ಅಂತ ಹೇಳ್ತೀವಿ, ಸರಿನಾ? ಮಿಶ್ರಾದಲ್ಲಿ ಇವ್ರ ಜೊತೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳ್ಬೋದಾ? ಸರ್ಬ್ಜೋತ್ ಸಿಂಗ್ ಅಂತ ಹೇಳ್ತೀವಿ. ಯಾರು? ಸರ್ಬ್ಜೋತ್ ಸಿಂಗ್ ಅಂತ ಹೇಳ್ತೀವಿ, ಸರಿನಾ? ಸೊ ಇವರು ಸಹ ಇದೇ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಇವರು ಮಿಶ್ರದಲ್ಲಿ 10 ಮೀಟರ್ ಶೂಟಿಂಗಲ್ಲಿ ಈ ಮನು ಭಾಕರ್ ಆಗಿರಲಿ ಆ್ಯಂಡ್ ದೆನ್ ಈ ಸರ್ಬ್ಜೋತ್ ಸಿಂಗ್ ಆಗಿರಲಿ ಇಬ್ಬರು ಸೇರಿನೇ ಈ ಒಂದು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಬ್ಬರು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರಲ್ಲ, ಯಾವುದರಲ್ಲಿ? ಶೂಟಿಂಗಲ್ಲಿ, ಸರಿನಾ? ಯಾರು? ಈ ಸ್ವಪ್ನಿಲ್ ಕುಸಾಲೆ ಅಂತ ಹೇಳ್ತೀವಿ, ಸರಿನಾ? ಈ ಸ್ವಪ್ನಿಲ್ ಕುಸಾಲೆ ಮೂಲತಃ ಯಾವ ರಾಜ್ಯದವರು? ಓಕೆ, ಈ ಮನು ಭಾಕರ್ ಅವರಾಗಿರಲಿ ಅಂತೀನಿ, ಒಂದು ಸರ್ಬ್ಜೋತ್ ಸಿಂಗ್ ಆಗಿರಲಿ, ಇವರಿಬ್ಬರು ಸಹ ಹರಿಯಾಣ ರಾಜ್ಯದವರಾಗಿದ್ದಾರೆ, ಸರಿನಾ? ಯಾವ ರಾಜ್ಯದವರು? ಹರಿಯಾಣ ರಾಜ್ಯದವರು ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಸ್ವಪ್ನಿಲ್ ಕುಸಾಲೆ ಅವರು ಯಾವ ರಾಜ್ಯದವರು ಅಂತ, ಸರಿನಾ? ಈ ಒಂದು ಸ್ವಪ್ನಿಲ್ ಕುಸಾಲೆ ಅವರು 50 ಮೀಟರ್ ಶೂಟಿಂಗಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ. ಎಷ್ಟು ಮೀಟರ್ ಶೂಟಿಂಗಲ್ಲಿ? 50 ಮೀಟರ್ ಶೂಟಿಂಗಲ್ಲಿ, 50 ಮೀಟರ್ ಏರ್ ಶೂಟಿಂಗಲ್ಲಿ ಇವರು ಕಂಚಿನ ಪದಕವನ್ನು ಗೆಲ್ತಾರೆ. ಸೊ ಹಾಗಾದರೆ ಇವರು ಯಾವ ರಾಜ್ಯದಲ್ಲೂ ಇದ್ದಾರೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ, ಸರಿನಾ? ಸೊ ಇವರು ಮೂಲತಃ ಒಬ್ಬ ರೈಲ್ವೆ ಎಂಪ್ಲಾಯ್ ಇವರು, ಸರಿನಾ? ಸೊ ರೈಲ್ವೆ ಎಂಪ್ಲಾಯ್ ಆಗಿದ್ದಾರೆ. ಆ್ಯಂಡ್ ದೆನ್ ಆ ರೈಲ್ವೆ ಎಂಪ್ಲಾಯ್ ಆಗಿದ್ಕೊಂಡೇ ಇವರು ಪ್ರಾಕ್ಟೀಸ್ ಮಾಡ್ತಾ ರೈಲ್ವೆ ಕಡೆಯಿಂದನೇ ಇವರು ಸೆಲೆಕ್ಷನ್ ಆಗಿ ನ್ಯಾಷನಲ್ ಟೀಮ್ಗೆ, ಅದಾದ ನಂತರ ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ, ಸರಿನಾ? ಸೊ ಇವಾಗ ನೀವೇನಾದರೂ ನೆಕ್ಸ್ಟ್ ರೈಲ್ವೆಯಲ್ಲಿ ಜಾಯ್ನ್ ಆದರೆ ನಿಮ್ಮ ಕ್ರೀಡೆಗೂ ಸಹ ಸಹಾಯ ಆಗುತ್ತೆ, ಸರಿನಾ? ರೈಲ್ವೆ ಆಗಿರಲಿ ಆ್ಯಂಡ್ ದೆನ್ ಆರ್ಮಿ ಆಗಿರಲಿ, ನೀವೇನಾದರೂ ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ದರೆ ನಿಮಗೆ ಅತಿ ಹೆಚ್ಚು ಉತ್ತೇಜನ ನೀಡ್ತಕ್ಕಂಥ 2 ಸಂಸ್ಥೆಗಳು ನಮ್ಮ ಭಾರತದಲ್ಲಿ, ಸರಿನಾ? ಸೊ 2 ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 2025ರ ಮ್ಯಾನ್ಮಾರ್ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಆರಂಭಿಸಿದ ಕಾರ್ಯಾಚರಣೆ ಹೆಸರೇನು ಅಂತ ಕೇಳಿದ್ದೇನೆ, ಸರಿನಾ? ಸೊ ಇದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಲ್ವಾ? ಆ್ಯಂಡ್ ದೆನ್ ಮತ್ತೆ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಸಹ ಹೇಳಿದ್ದೀನಿ. ಯಾವುದು? ಮ್ಯಾನ್ಮಾರ್ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಪ್ರಾರಂಭಿಸಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಯಾವುದು ಅಂತ. ಆಪರೇಷನ್ ಮೈತ್ರಿ ಅಲ್ಲ, ರಾಹತ್ ಅಲ್ಲ, ಆ್ಯಂಡ್ ದೆನ್ ದೋಸ್ತ್ ಅಲ್ಲ. ಸೊ ದೋಸ್ತ್ ಯಾವುದು ಅಂತಂದರೆ ಈ ಟರ್ಕಿಗೆ ನೀಡಿರ್ತಕ್ಕಂಥ ಒಂದು ಸಹಾಯ ಹಸ್ತ. ಓಕೆ, ಸೊ ಈ ಟರ್ಕಿಯಲ್ಲಿ ಭೂಕಂಪ ಆಗುತ್ತಲ್ವ, ಸೊ ಅಲ್ಲಿ ಆಪರೇಷನ್ ದೋಸ್ತ ಅಂತ ನಾವು ಪ್ರಹಾರ ಮಾಡ್ತೀವಿ, ಸರಿನಾ? ಬಟ್ ಇಲ್ಲಿ ಮ್ಯಾನ್ಮಾರ್ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಭೂಕಂಪದ ಸಲುವಾಗಿ ನಾವು ಸಹಾಯ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಯಾವುದು ಅಂದರೆ ಆಪರೇಷನ್ ಬ್ರಹ್ಮ ಅಂತ ಹೇಳ್ತೀವಿ. ಯಾವುದು? ಆಪರೇಷನ್ ಬ್ರಹ್ಮ. ಹಾಗೆ ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಇದೇ ಮ್ಯಾನ್ಮಾರ್ ರಿಲೇಟೆಡ್ ಆಪರೇಷನ್ ಸದ್ಭಾವ್ ಅಂತ ಬರುತ್ತೆ. ಯಾವುದು? ಆಪರೇಷನ್ ಸದ್ಭಾವ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಆಪರೇಷನ್ ಸದ್ಭಾವ್ ಮತ್ತು ಆಪರೇಷನ್ ಬ್ರಹ್ಮ ಅನ್ನೋದು ಎರಡೂ ಸಹ ಈ ಒಂದು ಮ್ಯಾನ್ಮಾರಕ್ಕೆ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಭಾರತದ ಆಪರೇಷನ್ಗಳಾಗಿದ್ದಾವೆ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ದಿತ್ವಾ ಎನ್ನುವ ಚಂಡಮಾರುತ, ಯಾವ ಚಂಡಮಾರುತ? ದಿತ್ವಾ ಎನ್ನುವ ಚಂಡಮಾರುತ ಈ ಶ್ರೀಲಂಕಾಕ್ಕೆ ಬಂದು ಬಡೀತು. ಎಷ್ಟು ಜೋರಾಗಿ ಬಡೀತು ಅಂತಂದರೆ ಶ್ರೀಲಂಕಾ ಅಲ್ಲೋಲ ಕಲ್ಲೋಲ ಆಗಿದೆ. ಇವಾಗ ನೋಡಿದ್ರೂ ಸಹ ನಮ್ಮ ಭಾರತದಲ್ಲಿ ಚಳಿ
ಜಾಸ್ತಿ ಆಗಿದೆ. ಸೊ ಯಾವ ಕಾರಣದಿಂದ ಇದೇ ಒಂದು ದಿತ್ವಾ ಅನ್ನುವ ಒಂದು ಸೈಕ್ಲೋನಿಂದ. ಸೊ ಹಾಗಾದರೆ ಈ ಒಂದು ದಿತ್ವಾ ಸೈಕ್ಲೋನಿಂದ ಹಾಳಾಗಿರ್ತಕ್ಕಂಥ ಈ ಒಂದು ಶ್ರೀಲಂಕಾಕ್ಕೆ ಸಹಾಯ ಮಾಡಲು ಮದದ್ ಮಾಡಲು ನಮ್ಮ ಭಾರತ ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಹೆಸರೇನು ಅಂತ ಕೇಳ್ಬೋದು ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಬಂದೇ ಬರುತ್ತೆ ಇದು ನಿಮಗೆ 100 ಶೂರ್ ಅಶ್ಯೂರೆನ್ಸಲ್ಲಿ ನಿಮಗೆ ಬರೆದು ಕೊಡ್ತೀನಿ ಬೇಕಾದರೆ ಸರಿನಾ. ಯಾವುದು ಅಂತಂದರೆ ಆಪರೇಷನ್ ಸಾಗರ ಬಂಧು ಅಂತ ಹೇಳ್ತೀವಿ. ಯಾವುದು ಸಾಗರ್ ಬಂಧು ಅಂತ ಹೇಳ್ತೀವಿ. ಸಾಗರ್ ಬಂಧು ಅಂದರೆ ಏನು, ಈ ಒಂದು ಸಮುದ್ರದಲ್ಲಿ ಇರ್ತಕ್ಕಂಥ ಸಾಗರದಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ಮಿತ್ರ ಅಂತ ಅದರ ಅರ್ಥ ಕೊಡುತ್ತೆ ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಭಾರತ ಪ್ರಾರಂಭ ಮಾಡಿದೆ. ಯಾರ ಸಲುವಾಗಿ ಅಂತ ಕೇಳಿದ್ರೆ ಈ ಶ್ರೀಲಂಕಾ ಸಲುವಾಗಿ ಸರಿನಾ. ಸೊ ಹಾಗಾದರೆ ಶ್ರೀಲಂಕಾದ ರಾಜಧಾನಿ ಯಾವುದಾಗಿದೆ, ಶ್ರೀ ಜಯವರ್ಧನಪುರ ಅಂತ ಹೇಳ್ತೀವಿ ಸರಿನಾ. ಈ ಒಂದು ಶ್ರೀ ಜಯವರ್ಧನಪುರದ ಹಳೆಯ ಹೆಸರು ಏನು ಅಂತ ಹೇಳ್ತೀವಿ ನಾವು, ಕೊಲಂಬೋ ಅಂತ ಹೇಳ್ತೀವಿ ಸರಿನಾ. ಸೊ ಕೆಲವೊಂದು ಕಡೆ ನಿಮಗೆ ಏನು ಮೆನ್ಷನ್ ಮಾಡಿದಾನೆ ಅಂದರೆ ಕೊಲಂಬೋ ಅನ್ನೋದೇ ಬೇರೆ, ಜಯವರ್ಧನಪುರ ಅನ್ನೋದೇ ಬೇರೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗೆ ಹೇಳಿದ್ರೆ ಹಾಗೆ, ಬಟ್ ಪ್ರಸ್ತುತ ಯಾವುದಿದೆ ಅಂತಂದ್ರೆ ರಾಜಧಾನಿ ಈ ಶ್ರೀ ಜಯವರ್ಧನಪುರ ಅನ್ನೋದಿದೆ ಸರಿನಾ. ಸೊ ಏನಾದರೂ ನಿಮಗೆ ಶ್ರೀ ಜಯವರ್ಧನಪುರ ಕೊಟ್ಟಿರಲಿಲ್ಲ ಅಂದರೆ ಕೊಲಂಬೋ ಕೊಟ್ಟಿರ್ತಾನೆ, ಕೊಲಂಬೋ ನೀವು ಆನ್ಸರ್ ಟಿಕ್ ಹಾಕಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಹಾಕಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 2025 ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ವರ್ಷದ ಅದ್ಭುತ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಸರಿನಾ. ಸೊ ಇದನ್ನು ನಾನು ನಿಮಗೆ ಹೇಳಿಲ್ವಾ, ಡೈಲಿ ಕರೆಂಟ್ ಅಫೇರ್ಸಲ್ಲಿ 1-2-3 ಡೇಸ್ ಬ್ಯಾಕ್ ಕರೆಂಟ್ ಅಫೇರ್ಸಲ್ಲಿ ಏನು ಮಾಡಿದ್ದೀನಲ್ವಾ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಲ್ಲಿ ಪ್ರತಿದಿನ 30 ಪ್ರಶ್ನೆಗಳು ತಗೋತೀವಲ್ವಾ. ಸೊ ಅದರಲ್ಲಿ ಈ ಪ್ರಶ್ನೆ ನಾನು ಹೇಳಿದ್ದೀನಿ ನೋಡಿ ನಿಮಗೆ, ಯಾವುದು ಈ ಒಂದು ಅರ್ಮಾಂಡ್ ಡುಪ್ಲಾಂಟಿಸ್ ಅಂತ ಹೇಳ್ತೀವಿ. ಯಾರು ಈ ಒಂದು ಅರ್ಮಾಂಡ್ ಡುಪ್ಲಾಂಟಿಸ್ ಅವರಿಗೆ ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ನೀಡಲಾಗ್ತಕ್ಕಂಥ ವರ್ಷದ ಅದ್ಭುತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸರಿನಾ. ಆ್ಯಂಡ್ ದೆನ್ ಈ ಒಂದು ರಿಯಲ್ ಮ್ಯಾಡ್ರಿಡ್ಗೆ ತಂಡವಾಗಿ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಸರಿ. ಒಂದು ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ವರ್ಷದ ತಂಡ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಈ ರಿಯಲ್ ಮ್ಯಾಡ್ರಿಡ್ ತಂಡದವರಿಗೆ ನೀಡಲಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 2025 ಮೇಯಲ್ಲಿ INS ಶಾರದಾ ಯಾವ ದೇಶದೊಂದಿಗೆ ದ್ವಿಪಕ್ಷೀಯ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮದಲ್ಲಿ ಭಾಗವಹಿಸಿತು ಅಂತ ಕೇಳಿದಾನೆ. ಯಾವುದು, ಶ್ರೀಲಂಕಾ ಜೊತೆಗೆ, ಮಾಲ್ಡೀವ್ಸ್ ಜೊತೆಗೆ, ಮತ್ತೆ ನೇಪಾಳ ಜೊತೆಗೆ, ಮತ್ತೆ ಭೂತಾನ್ ಜೊತೆಗೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಮಾಲ್ಡೀವ್ಸ್ ಅಂತ ಹೇಳ್ತೀವಿ ಸರ್. ಈ ಒಂದು INS ಶಾರದಾ ಇದೆಯಲ್ವಾ, ಯಾರ ಜೊತೆಗೆ ಸೇರಿಕೊಂಡು ಈ ಒಂದು ದ್ವಿಪಕ್ಷೀಯ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮದಲ್ಲೂ ಭಾಗವಹಿಸಿತು ಅಂತ ಕೇಳಿದ್ರೆ ಈ ಒಂದು ಮಾಲ್ಡೀವ್ಸ್ ಜೊತೆಗೆ ಹೆಸರನ್ನ, ಮಾಲ್ಡೀವ್ಸ್ನ ರಾಜಧಾನಿ ಯಾವುದು, ಮಾಲೆ ಅಂತ ಹೇಳ್ತೀವಿ ಸರ್. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಮೇ 2025 ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಯಾವಾಗ ಆಚರಿಸಲಾಯಿತು ಅಂತ ಕೇಳಿದಾನೆ ಸರಿನಾ. ಈ ಒಂದು ಜ್ಯೋತಿಬಾ ಫುಲೆ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಯಾವಾಗ ಆಚರಣೆ ಮಾಡಿದ್ವಿ, ಮಾರ್ಚ್ 22 ನೀರಿನ ದಿನ ಅಲ್ವಾ. ಆ್ಯಂಡ್ ದೆನ್ ಏಪ್ರಿಲ್ 11, ಜನವರಿ 3 ಮತ್ತು ಈ ಆಗಸ್ಟ್ 15 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ, ಯಾವುದು, ಏಪ್ರಿಲ್ 11 ಅಂತ ಹೇಳ್ತೀವಿ ಸರ್. ಈ ಒಂದು ಜ್ಯೋತಿಬಾ ಫುಲೆ ಅವರ ಹುಟ್ಟಿದ ದಿನ ಯಾವುದು ಅಂತಂದರೆ ಏಪ್ರಿಲ್ 11 ಈ ಒಂದು ಜ್ಯೋತಿಬಾ ಫುಲೆ ಅವರ ಹುಟ್ಟಿದ ದಿನವಾಗಿದೆ ಸರ್. ಯಾವುದು, ಹುಟ್ಟಿದ ದಿನವಾಗಿದೆ. ಸೊ ಏಪ್ರಿಲ್ 11 1827 ಜನಿಸಿದ ಕಾರಣ ಏಪ್ರಿಲ್ 11 2025 ಆಚರಿಸಲಾಯಿತು ಅವರ ಒಂದು ಜನ್ಮ ದಿನೋತ್ಸವ ಸರಿನಾ. ಸೊ ಇವರ ಒಂದು ಪತ್ನಿ ಯಾರು, ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ತೀವಿ. ಸೊ ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕ ಯಾವುದು, ಜನವರಿ 3. ಓಕೆ, ಸೊ ಇದು ಸಹ ಕೇಳಿದಾನೆ ಇದನ್ನು. ಓಕೆ, ಇದನ್ನು ನೀವು ಏಪ್ರಿಲ್ ಯಾವಾಗ ನೆನ್ಪಿಟ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರಿನಾ. ಇವಾಗ ಒಂದು ಸರಿ ಬಂದಿದೆ, ಮತ್ತೆ ಇದು ಬರ್ಬೋದೋ ಬರಲ್ವೋ, ಬಟ್ ಈ ಜನವರಿ 3 ನೆನ್ಪಿಟ್ಕೊಳ್ಳಿ. ಇದು ಫಿಕ್ಸ್ ನಿಮಗೆ ಮುಂದೆ ಬರ್ತಕ್ಕಂಥ ಯಾವುದೋ ಒಂದು ಎಕ್ಸಾಮಲ್ಲಿ ಸಿಗುತ್ತೆ. ಯಾಕಂದರೆ ಸಾಕಷ್ಟು ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಯಾವುದು, ಮೋಸ್ಟ್ ರಿಪೀಟೆಡ್ ಕ್ವಶನ್, ಸಾವಿತ್ರಿಬಾಯಿ ಫುಲೆ ಅವರ ಒಂದು ಜನ್ಮದ ದಿನ ಸರಿನಾ, ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಹಾಗೆ ಇವರು ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯೂ ಸಹ ಹೌದು. ಯಾರು, ಈ ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ತೀವಿ ಸರಿನಾ. ಇದು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಇವರು ಮೊಟ್ಟ ಮೊದಲ ಬಾಲಕಿಯರ ಶಾಲೆಯನ್ನು ಸಹ ಪ್ರಾರಂಭ ಮಾಡ್ತಾರೆ. ಎಲ್ಲಿ ಪ್ರಾರಂಭ ಮಾಡ್ತಾರೆ, ಪುಣೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಯಾವಾಗ ಪ್ರಾರಂಭ ಮಾಡ್ತಾರೆ, 1848 ಪ್ರಾರಂಭ ಮಾಡ್ತಾರೆ. ಯಾರು ಪ್ರಾರಂಭ ಮಾಡ್ತಾರೆ ಅಂತ ಕೇಳಿದ್ರೆ ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಈ ಜ್ಯೋತಿಬಾ ಫುಲೆ ಅವರು, ಮೀನ್ಸ್ ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸೇರಿ 1848 ಪುಣೆಯಲ್ಲಿ ಈ ಭಾರತದ ಮೊದಲ ಬಾಲಿಕೆಯರ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ ಕೇಳಬಹುದು, ನಿಮಗೆ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಭಾರತದಲ್ಲಿ ಮಹಿಳಾ ಶಿಕ್ಷಣ ದಿನವನ್ನಾಗಿಯೂ ಸಹ ಇದೇ ಜನವರಿ 3 ಆಚರಣೆ ಮಾಡಲಾಗ್ತದೆ. ಯಾಕೆ ಸರ್, ಅವರು ಹುಟ್ಟಿದ ದಿನ ಇದೆ ಅಂತ ಅದಕ್ಕೆ. ಓಕೆ, ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಜನವರಿ 4 ಬರುತ್ತಲ್ವಾ, ಜನವರಿ 4 ಏನು ಅಂತಂದರೆ ವಿಶ್ವ ಬ್ರೈಲ್ ದಿನ ಅಂತ ಹೇಳ್ತೀವಿ ಸರ್. ಜನವರಿ 4 ನಾವು ವಿಶ್ವ ಬ್ರೈಲ್ ಲಿಪಿ ದಿನ ಅಥವಾ ವಿಶ್ವ ಬ್ರೈಲ್ ದಿನ ಅಂತ ಹೇಳ್ತೀವಿ ಸರ್. ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ಜಾಗತಿಕ ಶಾಂತಿ ಸೂಚ್ಯಂಕ ವರದಿಯ ಪ್ರಕಾರ ಅತ್ಯಂತ ಕಡಿಮೆ ಶಾಂತಿಯುತ ದೇಶವಾಗಿ ಯಾವ ದೇಶವು ಕೊನೆಯ ಸ್ಥಾನದಲ್ಲಿದೆ. ಓಕೆ ಸರ್, ಮೊದಲ ಸ್ಥಾನದಲ್ಲಿದೆ ಅಂತಂದ್ರೆ ನಾವು ಹೇಳ್ತಿದ್ವಿ ಏನೋ ಐಸ್ಲ್ಯಾಂಡೋ ಡೆನ್ಮಾರ್ಕ್ ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ಕೊನೆಯ ಸ್ಥಾನದಲ್ಲಿದೆ ಯಾವ್ದು ಹೇಳಬೇಕು, ಅಫ್ಘಾನಿಸ್ತಾನ ಹೇಳಬೇಕಾ, ಯಮನ್ ಹೇಳಬೇಕಾ, ರಷ್ಯಾ ಹೇಳಬೇಕಾ, ಸುಡಾನ್ ಹೇಳಬೇಕಾ. ಸೊ ಈ ಸುಡಾನ್ ಏನಿದೆಯಲ್ವಾ 4ನೇ ಸ್ಥಾನದಲ್ಲಿದೆ. ಲಾಸ್ಟ್ 4ನೇ ಸ್ಥಾನದಲ್ಲಿ, ಲಾಸ್ಟ್ ಏನು ಬರುತ್ತಲ್ವಾ, ಲಾಸ್ಟ್ 163 ದೇಶಗಳಲ್ಲಿ ಈ 163, 162, 161, 160 ಈ 160ನೇ ಸ್ಥಾನದಲ್ಲಿ ಈ ಒಂದು ಸುಡಾನ್ ಇದೆ. 159ನೇ ಸ್ಥಾನದಲ್ಲಿ ಈ ಒಂದು ಯಮನ್ ಇದೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಈ
163ನೇ ಸ್ಥಾನದಲ್ಲಿ ಮೀನ್ಸ್ ಅತ್ಯಂತ ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಈ ರಷ್ಯಾದವರು ಇದ್ದಾರೆ. ಸರಿನಾ? ಈ ಒಂದು ರಷ್ಯಾದಲ್ಲಿ ಅತಿ ಕಡಿಮೆ ಶಾಂತಿ ಇದೆ ಅಂತೆ. ಸೊ ಯಾರು ಇದನ್ನು ಬಿಡುಗಡೆ ಮಾಡಿದ್ದಾರೆ? ಜಾಗತಿಕ ಶಾಂತಿ ಸೂಚ್ಯಂಕದವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಸರಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಸೊ ಹಾಗಾದರೆ ಅತಿ ಕಡಿಮೆ ಶಾಂತಿ ಇರತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಈ ರಷ್ಯಾ ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ 163ನೇದು ರಷ್ಯಾ ಅಂತ ಹೇಳಿದ್ರಿ, 162ನೇದು ಸಹ ಹೇಳಿದ್ರಿ. ಸೊ ಹಾಗಾದರೆ 161ನೇದು ಹೇಳಿದ್ರಿ, 162ನೇದು ಯಾವುದು? 162ನೇದು ಯಾರು? ಸೊ ಇವ್ರ ಜೊತೆ ಜಗಳ ಆಡೋರು ಯಾರು? ಇದೇ ಯುಕ್ರೇನ್ ಅವರು. ಸರಿನಾ? ಯುಕ್ರೇನ್ ಏನಿದೆ ಅಲ್ವಾ, ಸೆಕೆಂಡ್ ಲೋಯೆಸ್ಟಲ್ಲಿ ಇದೆ. ಸರಿನಾ? ಸೊ ಸಹ ನಿಮ್ಗೆ ಗೊತ್ತಿರಲಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಹಾಕಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಇದ್ರೆ ನೀವು ಹೇಳ್ತಿದ್ರಿ ಅಂತ ಹೇಳಿದೆ, ಯಾವುದು? ಐಸ್ಲ್ಯಾಂಡ್ ಅನ್ನೋದು. ಸರಿನಾ? ಇಲ್ಲಿ ಇದೆ ಅಲ್ವಾ ಐಸ್ಲ್ಯಾಂಡ್ ಅನ್ನೋದು. ಓಕೆ, ನೋಡ್ಕೊಳ್ಳಿ ಎಷ್ಟು ಅಂಕಗಳನ್ನ ತೊಗೊಂಡಿದೆ. 1095 ಅಂಕಗಳನ್ನ ತೆಗೆದುಕೊಂಡು ಏನಿದೆ ಅಲ್ವಾ ಫಸ್ಟ್ ಸ್ಥಾನದಲ್ಲಿ ಇದೆ ಅದು. ಸರಿನಾ? ಆ್ಯಂಡ್ ದೆನ್ ಮೀನ್ಸ್ 1.095 ಆಗಬೇಕಿದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನಮ್ಮ ಭಾರತ ಇರೋದು 115ನೇ ಸ್ಥಾನದಲ್ಲಿದೆ ನೋಡಿ. ಓಕೆ, ಸರಿನಾ? ಸೊ ನಿಮ್ಮದು ಇವ್ರದ್ದು ಏನಿಲ್ಲ, ಅಲ್ಲೇ ನಿಯರ್ ಬೈ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿದ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2024ರಲ್ಲಿ ಭಾರತದ ಅಂಕ ಎಷ್ಟು? 100 ಕೊಡಬೇಕು ನಮ್ಮ ಭಾರತೀಯರಿಗೆ. ಎಷ್ಟು? 25, 40, 55 ಅಥವಾ 70 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ 4 ಆಗಲ್ಲ, ಎಷ್ಟು ಅಂತಂದರೆ 38 ಅಂಕಗಳನ್ನು ನಾವು ಪಡ್ಕೊಂಡಿದ್ದೀವಿ. ಸರಿನಾ? ಸೊ ಪಾಸಿಂಗ್ ಮೇಲೆ ಮತ್ತೆ 3 ಅಂಕಗಳನ್ನು ಎಕ್ಸ್ಟ್ರಾ ಪಡ್ಕೊಂಡಿದ್ದೀವಿ. ಯಾರು? ಈ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ. ಸರಿನಾ? ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ 100 ಇದ್ದೀವಿ ನಾವು. ಓಕೆ, ಸೊ ಇದು ಭ್ರಷ್ಟಾಚಾರ ಗ್ರಹಿಕೆ ಸೂಚಕದಲ್ಲಿ ನಮ್ಮ ಭಾರತ ಅಂಕ ಎಷ್ಟಿದೆ ಅಂದರೆ 38 ಇದೆ. ಸರಿನಾ? ಸೊ ಇದು ಸಹ ನಿಮಗೆ ಆಲ್ರೆಡಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿದಾನೆ ರೀ. SSC ಎಕ್ಸಾಮಲ್ಲಿ ಕೇಳಿದ್ದಾನೆ, RRB ಎಕ್ಸಾಮಲ್ಲಿ ಕೇಳಿದ್ದಾನೆ, ಲಾಸ್ಟ್ ಇಯರಲ್ಲಿ ಸಾಕಷ್ಟು ಸರಿ ಕೇಳಿದ್ದಾನೆ ಈ ಒಂದು ಪ್ರಶ್ನೆನ. ಓಕೆ, ಸೊ ನಾನು ಸಹ ನಿಮಗೆ ಸಾಕಷ್ಟು ಸರಿ ಇದನ್ನು ಹೇಳಿದ್ದೀನಿ, 38 ಅಂತ. ಹಾಗೆ ಈ ಒಂದು ನಮ್ಮ ಸ್ಥಾನ ಎಷ್ಟನೇದಿದೆ? ಸ್ಥಾನ ಅಂತ ಕೇಳಿದ್ರೆ 96ನೇದಿದೆ ಅಂತ ಹೇಳಿದೆ ಅಲ್ವಾ ನಿಮಗೆ. ಎಲ್ಲಿದೆ 96ನೇದು? ಓಕೆ, ಇಲ್ಲಿದೆ ನೋಡಿ 96ನೇದು. ಎಷ್ಟು ದೇಶಗಳಲ್ಲಿ ಅಂತ ಕೇಳಿದ್ರೆ 180 ದೇಶಗಳಲ್ಲಿ 96ನೇದವರು ಇದ್ದೀವಿ ನಾವು. ಓಕೆ, ಭ್ರಷ್ಟಾಚಾರದಲ್ಲಿ. ಹೇಗೆ ನಮ್ಗಿಂತ ಭ್ರಷ್ಟಾಚಾರ ಇದ್ದಾರಾ ಇನ್ನು ದೇಶದಲ್ಲಿ? ಇನ್ನೂ ನಮ್ಗಿಂತ ಕಡಿಮೆ ಇದ್ದಾರಲ್ವಾ? ಸೊ ಅವ್ರನ್ನ ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ಮೊದಲ ಸ್ಥಾನದಲ್ಲಿ ಮೀನ್ಸ್ ಭ್ರಷ್ಟಾಚಾರವೇ ಇಲ್ಲದಂತಹ ಅಥವಾ ಅತಿ ಕಡಿಮೆ ಭ್ರಷ್ಟಾಚಾರ ಇರತಕ್ಕಂತಹ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಈ ಒಂದು ಡೆನ್ಮಾರ್ಕ್ ಅಂತ ಹೇಳ್ತೀವಿ. ಸರಿನಾ? ಲಾರಿಯಲ್ಲಿ ರೋಡ್ ಮೇಲೆ ಹೊರಟ್ರೆ, ಹೈವೇ ಮೇಲೆ ಹೊರಟ್ರೆ ಗಾಡಿ ನಿಲ್ಲಿಸಿ ಪೊಲೀಸರು ತೊಗೊಳ್ತಾರಲ್ವಾ, ಕೊಡು ಒಂದು 10, ಕೊಡು ಒಂದು 100 ಅಂತ. ಸೊ ಆ ರೀತಿ ಈ ದೇಶದಲ್ಲಿ ಕಂಡುಬರಲ್ಲ ನಿಮಗೆ. ಸರಿನಾ? ಅತಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು, ಅತಿ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳು ಕಂಡುಬರ್ತಾರೆ ನಿಮಗೆ ಡೆನ್ಮಾರ್ಕಲ್ಲಿ, ನಾರ್ವೆಯಲ್ಲಿ, ಮತ್ತು ಯಾವುದು ಈ ಫಿನ್ಲ್ಯಾಂಡಲ್ಲಿ ಅಂತ. ಸರಿನಾ? ಸೊ ಆ್ಯಂಡ್ ದೆನ್ ಇವಾಗ ನೀವು ಹೋದರೆ ಒಂದು ಇದು ಇನ್ಕಮ್ ಕ್ಯಾಸ್ಟ್ ಮಾಡಬೇಕಾಗಿದೆ, ಒಂದು OBC ಸರ್ಟಿಫಿಕೇಟ್ ಮಾಡಬೇಕಾಗಿದೆ. ಅದಕ್ಕೆ ಗೌರ್ಮೆಂಟ್ ಫೀಸ್ ಇರೋದು ಎಷ್ಟಿರುತ್ತೆ? ಒಂದು 75 ರೂಪಾಯಿ ಇರುತ್ತೆ, ಇಲ್ಲಾಂತಂದರೆ ಒಂದು 50 ರೂಪಾಯಿ ಇರುತ್ತೆ. ಕೊಡು ಒಂದು 500, ಇವಾಗಲೇ ಸಹಿ ಮಾಡಿಕೊಡ್ಬೇಕಂದ್ರೆ 5,000 ಕೊಡು. ಇವಾಗಲೇ ಬೇಕು ಅಂದರೆ ಇವಾಗ ನಮ್ಗೆ ಗೊತ್ತಿದೆಯಾ? ನಿನ್ಗೆ ಗೊತ್ತಿದೆ. ಓಕೆ, ನಿನ್ಗೆ ಗೊತ್ತಿದೆ ಅಂತ ನಾನು ಒಂದು 200 ರೂಪಾಯಿ ತೊಗೊಳ್ತೀನಪ್ಪ, ಇಷ್ಟ ಕೊಡಪ್ಪ. ಸರಿನಾ? ಭಿಕ್ಷುಕರು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇವಾಗ ಕರೆಂಟ್ಲಿ. ಓಕೆ, ಎಲ್ಲೋ ಒಬ್ಬರು ಮಾತ್ರ ಒಳ್ಳೆಯವರು ಇದ್ದಾರೆ, ಉಳಿದವರೆಲ್ಲರೂ ಹೇಗೆ ಅಂತ ಕಿತ್ಕೊಂಡು ತಿಂತಕ್ಕಂಥ ದರಿದ್ರರೇ ಇದ್ದಾರೆ. ಸರಿನಾ? ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಸರಿನಾ? ಸೊ ಲಾಸ್ಟ್ ಎಲ್ಲಾದರೂ ನಿಮಗೆ ಆ ರೀತಿ ಕೊಡುವಂಥ ಒಂದು ಸನ್ನಿವೇಶ ಬಂತ? ಸರಿನಾ? ಏನಿಲ್ಲ, ಸುಮ್ಮನೆ ಕದ್ದು ಮುಚ್ಚಿ ಇಟ್ಕೊಂಡು ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳಿ. ಫಸ್ಟ್ ದುಡ್ಡು ಕೊಡಿ. ಓಕೆ, ಅದೆಷ್ಟು ಕೊಡು ಅಂತ ಹೇಳ್ತಿರ್ತಾನೆ, ಒಂದು 500 ಕೊಡು ಅಂತ ಹೇಳ್ತಿರ್ತಾನಲ್ವಾ, ದುಡ್ಡು ಕೊಡಿ. ಓಕೆ, ಒಂದು ವೈರಲ್ ಮಾಡಿ. ಅದಕ್ಕೆ ಇನ್ನೊಂದು ವೈರಲ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇರಲಿಲ್ವಾ? ಏನಿಲ್ಲ, ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ 500ಗಿಂತ ಒಂದು 50,000 ಕಿತ್ಕೊಳ್ಳಿ ಒಂದು ಕಡೆಯಿಂದ. ಓಕೆ, ಸೊ ಇದನ್ನಾದರೂ ಮಾಡಿ. ಮುಂದೆ ಬಿಡ್ತಾನಲ್ಲ, ಮುಂದೆ ಮತ್ತೊಬ್ಬರಿಗೆ ಆದರೂ ಕಾಟ ಕೊಡಲ್ಲ. ಸೊ ಈ ರೀತಿ ಮಾಡಿ, ಬುದ್ಧಿವಂತರು ಇದ್ರೆ ಮಾಡಿದ್ರೆ ಏನು ತಪ್ಪಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಐಸೋಬಾರ್ಗಳು ಎಂದರೇನು ಅಂತ ಕೇಳಿದ್ದೇನೆ. ಸರಿ, ಐಸೋಬಾರ್ಗಳು ಎಂದರೇನು? ಐಸೋಬಾರ್ಗಳು ಎಂದರೇನು ಅಂತಂದರೆ ಈ ಒಂದೇ ದ್ರವ್ಯರಾಶಿ ಸಂಖ್ಯೆಯನ್ನು ಹೊಂದಿರುವ ಆದರೆ ವಿಭಿನ್ನ ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ವಿಭಿನ್ನ ಅಂಶಗಳ ಪರಮಾಣುಗಳಾಗಿದ್ದಾವೆ. ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಐಸೋಬಾರ್ಗಳು ಎಂದರೆ ಏನು ಅಂತಂದರೆ ದ್ರವ್ಯರಾಶಿ ಸೇಮ್ ಇರಬೇಕಂತೆ, ಬಟ್ ಪರಮಾಣು ಸಂಖ್ಯೆ ಸೇಮ್ ಇರಬಾರ್ದಂತೆ. ಸರಿನಾ? ಸೊ ಓಕೆ, ನಾವು ಏನಂತ ಹೇಳ್ತೀವಿ ಅಂತಂದರೆ ಐಸೋಬಾರ್ಗಳು ಅಂತ ಹೇಳ್ತೀವಿ. ಸರಿನಾ? ಐಸೋಬಾರ್ಗಳು, ಬಾರ್ ಅಂದರೆ ಏನು? ಒತ್ತಡ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನೀರಿನ ಒಂದು ಅಣುವಿನಲ್ಲಿ ಎಷ್ಟು ಪರಮಾಣುಗಳಿವೆ ಅಂತ ಕೇಳಿದ್ದೇನೆ. ಸರಿನಾ? ನೀರಿನ ಒಂದು ಅಣುವಿನಲ್ಲಿ ಎಷ್ಟು ಪರಮಾಣು ಇದಾವೆ? ಎಷ್ಟಿದ್ದಾವೆ? ಇಲ್ಲಿದ್ದಾವಲ್ಲ, 2 ಇದಾವಲ್ಲ, H2 ಇದ್ದಾವೆ, ಪ್ಲಸ್ O ಎಷ್ಟಿದೆ? 1 ಇದೆ. 2 ಒಂದು ಸೇರಿಸಿದ್ರೆ ಎಷ್ಟು? 8 ಅಲ್ಲ 3. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ B 3 ಅನ್ನೋದಾಗುತ್ತೆ. ಸರಿನಾ? ನೀರಿನ ಒಂದು ಅಣುವಿನಲ್ಲಿ ಎಷ್ಟು ಪರಮಾಣುಗಳಿದಾವೆ ಅಂತ ಕೇಳಿದ್ರೆ 3 ಅಣುಗಳು ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆಮ್ಲಜನಕ ಪರಮಾಣುವಿನ ಎಲೆಕ್ಟ್ರಾನಿಕ್ ಸಂರಚನೆ ಏನು ಅಂತ ಕೊಟ್ಟಿದ್ದಾನೆ. ಸರಿನಾ? ಈ ಒಂದು ಎಲೆಕ್ಟ್ರಾನಿಕ್ ಸಂರಚನೆ ಏನಿದೆ ಅಂತಂದರೆ 1s ಮತ್ತು 2s 2 ಪವರ್ 2 ಆ್ಯಂಡ್ ದೆನ್ 2p4 ಅಂತ ಆಗುತ್ತೆ. ಸರಿನಾ? ಸೊ ಸರಿಯಾದ ಎಲೆಕ್ಟ್ರಾನಿಕ್ ಸಂರಚನೆ ಎಷ್ಟಿದೆ ಅಂದರೆ ಈ ಥರ ಇದೆ. ಸರಿನಾ? ಸೊ ಇಲ್ಲಿ ಆಪ್ಷನ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾವೆ. ಸೊ ಇದನ್ನು ನೋಡ್ಕೊಳ್ಳಿ ನೀವು. ಓಕೆ, ಆ್ಯಂಡ್ ದೆನ್ ಈ ಥರ ಒಂದು ಟೋಟಲ್
ಕೆ ಶೆಲ್ಲಲ್ಲಿ ಎಷ್ಟು ಪರಮಾಣುಗಳು ಕಂಡುಬರ್ತವೆ ಅಂತ ಕೇಳ್ತಾನೆ. ಸರ್ ಕೆ ಶೆಲ್ಲಲ್ಲಿ ನಿಮಗೆ 2 ಕಂಡುಬರ್ತವೆ, ಎಲ್ ಶೆಲ್ಲಲ್ಲಿ ನಿಮಗೆ 6 ಕಂಡುಬರ್ತವೆ. ಯಾಕಂದರೆ ಟೋಟಲ್ ಇರತಕ್ಕಂಥ ಇದರ ಒಂದು ಪರಮಾಣು ಸಂಖ್ಯೆನೇ ಎಷ್ಟಿದೆ ಅಂದರೆ 8 ಇದೆ. ಸರಿನಾ, ಯಾವುದ್ರದ್ದು ಈ ಒಂದು ಆಮ್ಲಜನಕದ್ದು ಅಂತ ಹೇಳ್ತೀವಿ. ಸರಿನಾ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಏಪ್ರಿಲ್ 2025ರಲ್ಲಿ ತಾಜ್ ಮಹಲ್ ಮೇಲೆ ಗಾಜಿನ ಉದ್ಯಮದ ಪ್ರಭಾವವನ್ನು ನಿರ್ಣಯಿಸಲು ಯಾವ ಸಂಸ್ಥೆಯು ಮೌಲ್ಯಮಾಪನ ನಡೆಸಬೇಕೆಂದು ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ಈ ಒಂದು ನೀರಿ ಅಂತ ಹೇಳ್ತೀವಿ. ಸರಿನಾ, ಯಾವುದು ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ ಅಂತ ಹೇಳ್ತೀವಿ. ಸರಿನಾ, ಸೊ ಈ ಕ್ವಶನ್ ಆಲ್ರೆಡಿ ನಾವು ಯಾವುದೋ ಎಕ್ಸಾಮಲ್ಲಿ ನೋಡಿದ್ದೀವಿ ಅನ್ಸುತ್ತೆ. ಸರ್ ನನಗೆ ಎಕ್ಸಾಕ್ಟ್ ಯಾವುದು ಅಂತ ನೆನಪಿಲ್ಲ, ಬಟ್ ಈ ಕ್ವಶನ್ ನಾನು ಆಲ್ರೆಡಿ ನೋಡಿದ್ದೀನಿ, ಕ್ಲಾಸಲ್ಲೇ ನೋಡಿದ್ದೀನಿ. ಓಕೆ ಸರ್, ನೀವೇ ಓದ್ಕೊಂಡಿರಬೇಕು, ಬೇರೆ ಎಲ್ಲೋನೋ ಇಲ್ಲಿ ನೀವು ಹೇಳಿಲ್ಲ ಕ್ಲಾಸಲ್ಲಿ. ಇದನ್ನು ಕ್ಲಾಸಲ್ಲೇ ನಾನು ಹೇಳಿದ್ದೀನಿ. ನೀರಿ ಅನ್ನುವ ಸಂಸ್ಥೆ. ಸರಿನಾ, ಯಾವುದಿದು ಅಂಡರ್ ಗ್ರ್ಯಾಜುಯೇಟಿಗೆ ಬಂದಿತ್ತಾ? ಕಮೆಂಟ್ ಮಾಡಿ ನೋಡುವ, ಯಾರಿಗಾದರೂ ಬಂದಿತ್ತು, ನೀವು ಮೀನ್ಸ್ ನೆನಪಿತ್ತು ಅಂದರೆ. ಬಂದಿದೆ ಇದು ಕ್ವಶನ್, ಇದು ಎಕ್ಸಾಕ್ಟ್ ಇದ್ದೇ ಕ್ವಶನ್ ರಿಪೀಟ್ ಆಗಿದೆ. ಡೆಡ್. ಓಕೆ, ಎಕ್ಸಾಕ್ಟ್ ಡಿಕ್ಟೋ ಇದೇ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ಬಂದಿದೆ ಇದು ಕ್ವಶನ್, ಬಟ್ ಡಿ ಗ್ರೂಪಲ್ಲಿ ಬಂದಿಲ್ಲ. ಡಿ ಗ್ರೂಪ್ಗಿಂತ ಹಿಂದೆ ಬಂದಿದೆ. ಒಂದು RRB NTPC ಅಂಡರ್ ಗ್ರಾಜುಯೇಟಲ್ಲಿ ಇರಬೇಕು, ಇಲ್ಲಾಂತಾರೆ NTPC ಗ್ರಾಜುಯೇಟ್ ಎಕ್ಸಾಮಲ್ಲಿ ಇರಬೇಕು. ಸರಿನಾ, ಸೊ 2ರಲ್ಲಿ 1ರಲ್ಲಿ ಇದು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ವಿಮಾ ವಿಸ್ತರಣೆ ಯೋಜನೆಗೆ 2025 ಯಾವಾಗ ಪ್ರಾರಂಭಿಸಲಾಗ್ತದೆ ಅಂತ ಕೇಳಿದೆ. ಸರಿನಾ, ವಿಮಾ ವಿಸ್ತರಣೆ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಗ್ತದೆ, ಯಾವಾಗ ಅಂತ ಕೇಳಿದ್ರೆ ಈ ಒಂದು ಡಿಸೆಂಬರ್ 2025 ಅಂತ ಹೇಳ್ತೀವಿ. ಯಾವಾಗ ಈ ಒಂದು ಡಿಸೆಂಬರ್ 2025ರಲ್ಲಿ ವಿಮಾ ವಿಸ್ತರಣೆ ಯೋಜನೆ ಪ್ರಾರಂಭಿಸಲಾಗ್ತದೆ. ಓಕೆ, ಸೊ ಅದೆಷ್ಟು ಅಂತ ಇದನ್ನು ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅಲ್ಯೂಮಿನಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿಕ್ರಿಯೆಯಿಂದ ರೂಪುಗೊಂಡ ಬೇರಿಯಂ ಸಲ್ಫೇಟ್ ಯಾವ ಬಣ್ಣದಾಗಿರುತ್ತೆ ಅಂತ ಕೇಳಿದಾನೆ. ಸರಿನಾ, ಬೇರಿಯಂ ಸಲ್ಫೇಟ್ ಬೇರಿ ಅಂತಂದರೆ ಅದು ಬಿಳಿ ಅಂತ ನಮಗೆ ಹೇಳ್ತದೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಬಿಳಿ ಬಣ್ಣ ಅಂತ ಹೇಳ್ತೀವಿ. ಸರಿನಾ, ಯಾವುದು ಬಿಳಿ ಬಣ್ಣ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ವರ್ಷದ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ, ನಿವ್ವಳ ಶೂನ್ಯ ಹೊರಸೂಸುವಿಕೆಯ ಸಾಧಿಸುವ ಗುರಿಯನ್ನು ಹೊಂದಿದೆ ಅಂತ ಮೀನ್ಸ್ 0 ಕಾರ್ಬನ್ ಡೈಆಕ್ಸೈಡ್ ಮಾಡ್ತಾರಂತೆ. ಯಾವಾಗ 2040ರಲ್ಲಿ, 2050ರಲ್ಲಿ, 2070ರಲ್ಲಿ, 2080ರಲ್ಲಿ. ಸರಿನಾ, ಯಾವಾಗ ಅಂತ ಕೇಳಿದ್ರೆ 2070 ಅಂತ ಹೇಳ್ತೀವಿ. ಯಾವಾಗ 2070ರಲ್ಲಿ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಸರಿನಾ, ಸಾಧಿಸಬಹುದು. 2070 2050ರೊಳಗೂ ಸಹ ಸಾಧಿಸಬಹುದು. ಬಟ್ ಹೇಗೆ ಅಂತಂದರೆ ಭ್ರಷ್ಟಾಚಾರ ಮೊದಲು ಹೋಗಬೇಕು. ಸೊ ಭ್ರಷ್ಟಾಚಾರ ಹೋಗಿ ಒಳ್ಳೆ ಕಂಪ್ನಿಗಳಿಗೆ, ಒಳ್ಳೆ ಎಲೆಕ್ಟ್ರಿಕಲ್ ಕಂಪ್ನಿಗಳಿಗೆ ನಮ್ಮ ಭಾರತದಲ್ಲಿ ಮೀನ್ಸ್ ಸ್ಥಾಪನೆ ಮಾಡೋಕ್ಕೆ ಸ್ವಲ್ಪ ಅವಕಾಶ ಕೊಟ್ಟರೆ, ಓಕೆ ನೀವು ಇಲ್ಲೇ ತಯಾರು ಮಾಡಿಪ್ಪ, ಇಲ್ಲ ಅಂದರೆ ನೀವು ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ತೊಗೊಂಡು ಬಂದು ನೀವು ಏನಾದರೂ ಇಲ್ಲಿ ಮಾರಾಟ ಮಾಡಿ, ಒಳ್ಳೇದಕ್ಕೆ ಮಾರಾಟ ಮಾಡಿ ಅಂತ ಹೇಳಿ ತೆಗೆದುಕೊಂಡು ಬಂದರೆ ಇದು ಆಗುತ್ತೆ. ಸರಿನಾ, ಯಾಕಂದರೆ ನಮ್ಮಲ್ಲಿ ನಿಮಗೆ ನೋಡ್ಬೋದು ರೀಸೆಂಟಾಗಿ ಈ ರಿನ್ಯೂವಬಲ್ ಎನರ್ಜಿ ಏನಿದೆ ಅಲ್ವಾ, ಅತಿ ಹೆಚ್ಚಾಗಿ ಗ್ರೋತ್ ಆಗ್ತಿದೆ. ಸೊ ನಮ್ಮ ಭಾರತದಲ್ಲಿ ಪ್ರಸ್ತುತ ಎಷ್ಟಿದೆ ಅಂತಂದರೆ 49% ಈ ಒಂದು ರಿನ್ಯೂವಬಲ್ ಎನರ್ಜಿನ ನಾವು ಯೂಸ್ ಮಾಡ್ತಿದ್ದೀವಿ. ಸರಿನಾ, ಸೊ ನಾವು ಹೇಳ್ತೀವಿ ಯಾವುದು ಈ ಒಂದು ಥರ್ಮಲ್ ಪವರ್ ಪ್ಲಾಂಟ್, ಯುರೇನಿಯಂ ಪವರ್ ಪ್ಲಾಂಟ್ ಅಂತ. ಸರಿನಾ, ಸೊ ಯುರೇನಿಯಮಿಂದ ಯೂಸ್ ಮಾಡ್ತೀವಿ, ಥರ್ಮಲ್ಲಿಂದ ನಾವು ಯೂಸ್ ಮಾಡ್ತಿದ್ದೀವಿ ಅಂತ. ಬಟ್ ಅದಕ್ಕಿಂತ ಹೆಚ್ಚಾಗಿಯೂ ಸಹ ನೋಡಿ ಎಷ್ಟು ಒಂದು 2% ಅಷ್ಟು ಹೆಚ್ಚು ಕಡಿಮೆ ಇದೆ. ಸೊ 49% ಈ ಒಂದು ರಿನ್ಯೂವಬಲ್ ಎನರ್ಜಿನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ 49 ಇರೋದು ಯಾಕೆ ಅದು 99 ಆಗಬಾರ್ದು? ಸೊ ಆಗುತ್ತೆ, ಬೇಗನೆ ಆಗುತ್ತೆ. ಸರಿನಾ, ಸೊ ನಮ್ಮಲ್ಲಿ ಸೋರ್ಸ್ಗಳು ಕಡಿಮೆ ಇಲ್ಲ. ಸರಿನಾ, ಸೋರ್ಸ್ಗಳಿದ್ದಾವೆ. ವಾಟರ್ದಿಂದ ನಾವು ಮಾಡ್ಬೋದು. ಸರಿನಾ, ಸೊ ವಾಟರಿಂದ ನಾವು ತಯಾರಿಸ್ಬೋದು ಕರೆಂಟನ್ನು. ಆ್ಯಂಡ್ ದೆನ್ ಮತ್ತೆ ಯಾವುದರಿಂದ ತಯಾರಿಸ್ಬೋದು, ನಾವು ಈ ಒಂದು ಸೋಲಾರಿಂದ ತಯಾರಿಸ್ಬೋದು. ಸೋಲಾರಿಂದ ನೀವು ಗುಜರಾತ್ ಮತ್ತು ಈ ರಾಜಸ್ಥಾನದಲ್ಲಿ ನೀವೇನಾದರೂ ಸೋಲಾರ್ ಪ್ಲ್ಯಾಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಇಂಡಿಯಾಗೆ ನಾವು ಕವರ್ ಮಾಡ್ಕೊಳ್ಬೋದು. ಆ್ಯಂಡ್ ದೆನ್ ಇನ್ನೊಂದು ನೋಡ್ಬೋದಾದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸರಿನಾ, ಸೊ ಇಲ್ಲಿಯೂ ಸಹ ನೀವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಸೋಲಾರ್ ಎನರ್ಜಿಯನ್ನು ನೀವು ಪಡಿಬೋದು. ಸರಿನಾ, ನಮ್ಮ ಕರ್ನಾಟಕದಕ್ಕೆ ಇಡೀ ಪ್ರೊಡ್ಯೂಸ್ ಮಾಡ್ಬೋದು, ಕರ್ನಾಟಕಕ್ಕೆಲ್ಲಗೂ ಸಹ ಕೊಡ್ಬೋದು. ಜಸ್ಟ್ ಒಂದು ರಾಯಚೂರು ಮತ್ತು ಕೊಪ್ಪಳ, ಈ ಕಲಬುರಗಿ, ಬಿಜಾಪುರದಲ್ಲಿ ಏನಾದರೂ ನೀವು ಸೋಲಾರ್ ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ತಯಾರಾಗುತ್ತೆ ಅಲ್ವಾ? ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದನ್ನೆಲ್ಲ ಏಕೆ ಸರ್ ಇದೆಲ್ಲವೂ ಸಹ ಯೂಸ್ ಇಲ್ಲ, ಪ್ರತಿಯೊಂದು ಮಾತು ಸಹ ಯೂಸ್ ಇದೆ, ನೆನ್ಪಿಟ್ಕೊಳ್ಳಿ. ಸರಿನಾ, ಪ್ರತಿಯೊಂದು ಮಾತು ಏನು ಹೇಳ್ತಿರ್ತೀಯಲ್ಲ, ಸೊ ಅದೆಲ್ಲವೂ ಸಹ ಯೂಸ್ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಇದೆ, ಸ್ವಲ್ಪ ಇದು ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಸೊ ಇದು ಯಾವಾಗ ಇದನ್ನು ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ 2070 ವೇಳೆಗೆ ನಾವು ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸ್ತೀವಿ ಅಂತ ಕೇಳಿದ್ರೆ 2021 ಒಂದು ಗ್ಲಾಸ್ಗೋದಲ್ಲಿ ನಡೆದಿರ್ತಕ್ಕಂಥ, ಯಾವಾಗ ಗ್ಲಾಸ್ಗೋದಲ್ಲಿ ನಡೆದಿರ್ತಕ್ಕಂಥ COP26 ನಮ್ಮ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಸರಿನಾ, ಸೊ ಹಾಗಾದರೆ ಇವಾಗ ರೀಸೆಂಟಾಗಿ ನಡೆದಿರ್ತಕ್ಕಂಥ ಕಾಪ್ ಸಮ್ಮೇಳನ ಎಷ್ಟನೇದು, COP30 ಅಂತ ಹೇಳ್ತೀವಿ. COP30 ನಡೆದಿದೆ. COP30 ನಡೆದಿರೋದು ಈ ಒಂದು ಬ್ರೆಜಿಲ್ನ ಬೆಲೆಮಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಬ್ರೆಜಿಲ್ನ ಬೆಲೆಮಲ್ಲಿ. ಆ್ಯಂಡ್ ದೆನ್ COP31 ಎಲ್ಲಿ ನಡೀತದೆ ಸರ್, ನಿಮ್ಗೆ ಏನಾದರೂ ಗೊತ್ತಿದೆಯಾ? ಹೌದು ಗೊತ್ತಿದೆಯಲ್ಲ, ಹೇಳೋಣ ಅಲ್ಲ. ಎಲ್ಲಿ ನಡೀತದೆ? ಇದು ಟರ್ಕಿಯಲ್ಲಿ ನಡೀತದೆ. ಸರಿನಾ, ಎಲ್ಲಿ ನಡೀತದೆ? ಟರ್ಕಿಯಲ್ಲಿ ನಡೀತದೆ. ಆ್ಯಂಡ್ ದೆನ್ ಸರ್ COP32 ಏನಾದರೂ ಗೊತ್ತಿದೆಯಾ ನಿಮಗೆ? ಹೌದು ಸರ್, ಕರೆಂಟ್ ಅಫೇರ್ಸಲ್ಲಿ ನಾನು ಸಹ ಮಾಡಿದ್ದೀನಿ. COP32 ಅಂತ ಹೇಳ್ತೀವಿ. ಎಲ್ಲಿ ನಡೀತದೆ? ಇದು ಇಥಿಯೋಪಿಯಾದಲ್ಲಿ ನಡೀತದೆ. ಸರಿನಾ, ಎಲ್ಲಿ? ಇಥಿಯೋಪಿಯಾದಲ್ಲಿ ನಡೀತದೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ. ಸರಿನಾ, ಸೊ ಮುಂಬರ್ತಕ್ಕಂಥದ್ದು ಕೇಳ್ತಾನೆ ನಿಮಗೆ. ಲಾಸ್ಟ್ ಅಜರ್ಬೈಜಾನಲ್ಲಿ ನಡೆದಿತ್ತು, ಅದು ಇಂಪಾರ್ಟೆಂಟ್ ಆಗಲ್ಲ, ಅದು ಹೋಯ್ತು ಇವಾಗ. ಸೊ ಇವಾಗ ಮುಂಬರ್ತಕ್ಕಂಥದ್ದು ಸಹ ಘೋಷಣೆ ಆಗಿರೋದ್ರಿಂದ ಅದನ್ನು ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಸೊ ಇದು ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಓಕೆ, ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಫಾಲೋ ಮಾಡ್ತಾ ಬನ್ನಿ. ಓಕೆ, ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಒಳ್ಳೆ ಕಂಟೆಂಟ್ ಇದೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಒಳ್ಳೆ ಕ್ವಶನ್ಗಳಿದ್ದಾವೆ. ಆ್ಯಂಡ್ ದೆನ್ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಗಳನ್ನ ಇಲ್ಲಿ ತೊಗೊಂಡು ಬರ್ತಾ ಇದ್ದೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025 ಆಯುರ್ವೇದ ದಿನದ ವಿಷಯವೇನು ಅಂತ. ಸರಿನಾ, ಸೊ ಈ ಕ್ವಶನ್ ಹೇಳಿಲ್ವಾ?
ಈ ಕ್ವಶನ್ ಸಹ ಹೇಳಿದೆ ಅಲ್ವಾ. ಸೊ ಈ ಕ್ವಶನ್ ಸಹ ನಿಮ್ಗೆ ಹೇಳಿದ್ದೀನಿ. ಇನ್ನೊಂದು ಏನು ಅಂತ ಹೇಳಿದ್ದೀನಿ ಅಂತಾರೆ, ಲೋಕಪಾಲ್ ದಿನ ಹಾಗೆ ಈ ಆಯುರ್ವೇದ ದಿನ ಹಾಗೆ ಯೋಗ ದಿನವನ್ನು ಕೇಳ್ತಾನೆ ಸರ್ ನಿಮಗೆ ಅಂತ. ಸಾರಿ, ಯೋಗ ಅಲ್ಲ, ಧ್ಯಾನ ದಿನ ಅಂತ. ಯಾಕೆ ಸರ್ ಈ ಮೂರನ್ನು ಸಹ ಕೇಳ್ತಾನೆ? ಒಂದು ಈ ಮೂರು ಸಹ ಇದೇ ವರ್ಷದಿಂದ ಪ್ರಾರಂಭವಾಗಿದ್ದಾವೆ ರೀ. ಈ ಒಂದು ಆಯುರ್ವೇದ ದಿನ ಏನಿದೆ ಅಲ್ವಾ, ಸೆಪ್ಟೆಂಬರ್ 23ಕ್ಕೆ ಇದನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಈ ವರ್ಷದಿಂದ ಹೋದ ವರ್ಷ ಆಚರಣೆ ಮಾಡಿಲ್ಲ ನಾವು, ಈ ವರ್ಷದಿಂದ ಆಚರಣೆ ಮಾಡ್ತಾ ಇದೀವಿ. ಆ್ಯಂಡ್ ದೆನ್ ಜನವರಿ 16ಗೆ ಲೋಕಪಾಲ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದನ್ನು ಸಹ ಕೇಳ್ತಾನೆ ಅಂತ ಹೇಳಿದ್ದೆ. ಆಲ್ರೆಡಿ ಒಂದು RRBD ಗ್ರೂಪ್ ಎಕ್ಸಾಮಲ್ಲಿ ಬಂದಿದೆ ಅಲ್ವಾ, ಬಂದಿದೆ. ಇದನ್ನು ಕೇಳ್ತಾನೆ ಅಂತ ಹೇಳಿದ್ದೆ, ಸರಿನಾ? ಬೇಕಾದರೆ ನನ್ನ ಪ್ರತಿಯೊಂದು ಮಾತುಗಳಿಗೂ ನಾನು ಪ್ರೂಫ್ ಕೊಡ್ತೀನಿ. ಓಕೆ, ಸೊ ಇದನ್ನು ಸಹ ಕೇಳ್ತಾನೆ ಅಂತ ಹೇಳಿದ್ದೆ. ಓಕೆ, ಇವಾಗ ಕೇಳಿದಾನೆ ನೋಡಿ, ಏನಂತ ಇದೆ ಇದು? ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ ಅನ್ನೋದಿದೆ ಇದು, ಸರಿನಾ? ಸೊ ಇದು ನಿಮಗೆ ಆಲ್ರೆಡಿ ಹೇಳಿದೆ ನಾನು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಧ್ಯಾನ ದಿನ ಅಂತ ಹೇಳಿದೆ. ಯಾವ ಧ್ಯಾನ ದಿನ ಇದೆ? ಡಿಸೆಂಬರ್ 21 ಅಂತ ಹೇಳ್ತೀವಿ, ಸರಿನಾ? ಯೋಗ ದಿನ ಅಂತ ಕೇಳಿದ್ರೆ ನಿಮಗೆ ಜೂನ್ 21, ಬಟ್ ಧ್ಯಾನ ದಿನ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಒಂದು ಡಿಸೆಂಬರ್ 21 ಅನ್ನೋದು, ಸರಿನಾ? ಸೊ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಬರ್ಕೊಂಡು ಇಟ್ಕೊಳ್ಳಿ. ಇವಾಗ 3 ಹೇಳಿದ್ದೆ ಟೋಟಲಿ, ಮೀನ್ಸ್ ಈ ಒಂದು ಡೇಟಲ್ಲಿ 3ರಲ್ಲಿ ಇವಾಗ 2 ಕೇಳಿದ್ದಾನೆ. ಇನ್ನೊಂದು ಬಾಕಿ ಉಳಿದಿದೆ. ಇನ್ನೊಂದು ನಿಮಗೆ ಯಾವುದೋ ಶಿಫ್ಟಲ್ಲಿ ಕೇಳ್ತಾನೆ, ಇಲ್ಲ ಅಂದರೆ ಮುಂಬರ್ತಕ್ಕಂಥ MTS ಅಲ್ಲಿ ಕೇಳ್ತಾನೆ, ಇಲ್ಲ ಅಂತಂದರೆ RRB NTPC ಎಕ್ಸಾಮಲ್ಲಿ ಕೇಳ್ತಾನೆ. ಓಕೆ, ಸೊ ಅಷ್ಟು ಕಾನ್ಫಿಡೆನ್ಸಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಓಕೆ, ಆ ಒಂದು ಕ್ವಶನ್ ನೋಡಿದ್ರೆ ಫೀಲ್ ಆಗುತ್ತೆ ರೀ. ಓಕೆ, ಇದು ಬರ್ತಕ್ಕಂಥದ್ದು ಇದೆಯಾ, ಇದರಲ್ಲಿ ಅಷ್ಟು ಗಟ್ಸ್ ಇದೆಯಾ ಇಲ್ವಾ ಅಂತ ಕ್ವಶನಲ್ಲಿ. ಓಕೆ, ಸೊ ಇವು 3 ಕ್ವಶನ್ಗಳಿಗೂ ಸಹ ಅಷ್ಟು ಗಟ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ ಅನ್ನೋದು ಈ ಒಂದು ಆಯುರ್ವೇದ ದಿನದ ವಿಷಯವಾಗಿದೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ. ಯಾವಾಗ ಆಚರಣೆ ಮಾಡ್ತೀವಿ ಇದನ್ನು? ಸೆಪ್ಟೆಂಬರ್ 23ಕ್ಕೆ ನಾವು ಆಚರಣೆ ಮಾಡ್ತೀವಿ, ಸರಿನಾ? ಸೊ ಗೊತ್ತಿರಲಿ, ಕೇಳಬಹುದು, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು 10ನೇ ರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿ ಇದನ್ನು ನಾವು ಆಚರಣೆ ಮಾಡಿದ್ವಿ ಈ ವರ್ಷದಿಂದ. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಹಾಕಿಗಾಗಿ 2024ರ ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದೇನೆ, ಸರಿನಾ? ಸೊ ಇಲ್ಲಿ 10ನೇ ಆಯುರ್ವೇದ ದಿನ ಅಂತ. ಸರ್ ಹಾಗಾದರೆ ಇದನ್ನ ಯಾಕೆ ಹಾಕಿದ್ದೀರಾ? ನಾವು ಪ್ರತಿ ವರ್ಷ ಏನಿದೆ ಅಲ್ವಾ, ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ವಾರದಲ್ಲಿ ಆಚರಣೆ ಮಾಡ್ತಿದ್ವಿ, ಸರಿನಾ? ಪ್ರತಿ ವರ್ಷ ಸೆಪ್ಟೆಂಬರ್ 3ನೇ ವಾರದಲ್ಲಿ ಆಚರಣೆ ಮಾಡ್ತಿದ್ವಿ. ಬಟ್ ಸ್ಪೆಸಿಫಿಕ್ ಇದೇ ಒಂದು ದಿನ ಅಂತ ಆಚರಣೆ ಮಾಡ್ತಿರಲಿಲ್ಲ. ಬಟ್ ಲಾಸ್ಟ್ 2016 ಆಚರಣೆ ಮಾಡ್ತಾ ಬಂದಿದ್ವಿ. ಬಟ್ ದ ಸ್ಪೆಸಿಫಿಕ್ ಡೇಟ್ ಕೊಟ್ಟಿರೋದು ಈ ವರ್ಷ, ಯಾವುದು? ಸೆಪ್ಟೆಂಬರ್ 23 ಅನ್ನೋದು. ಓಕೆ, ಆ್ಯಂಡ್ ನೆಕ್ಸ್ಟ್, ಹಾಕಿಗಾಗಿ 2024ರ ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದೇನೆ. ಹಾಕಿಗಾಗಿ ಅರ್ಜುನ ಪ್ರಶಸ್ತಿ ಯಾರಿಗೆ ನೀಡಲಾಗಿದ್ದಾರೆ, ಯಾರಿಗೆ ಅಂತ ಕೇಳಿದ್ರೆ ಈ ಒಂದು ಸಂಜಯ್ ಅವರಿಗೆ, ಸುಖಜಿತ್ ಸಿಂಗ್ ಅವರಿಗೆ, ಜರ್ಮನ್ಪ್ರೀತ್ ಸಿಂಗ್ ಅವರಿಗೆ, ಆ್ಯಂಡ್ ಮೆನ್ ಅಭಿಷೇಕ್ ಮತ್ತು ಈ ಒಂದು ಸಲಿಮಾ ಟೇಟೆ ಅವರಿಗೆ ಈ ಒಂದು ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವುದಕ್ಕೆ? ಹಾಕಿಗಾಗಿ. ಸೊ ಇದರಲ್ಲಿ ನಿಮ್ಗೆ ಯಾರು ಆಪ್ಷನ್ ಬಂದಿರ್ತಾರಲ್ವ ಅವ್ರದ್ದು ನೀವು ಹಾಕಕ್ಕೆ ಬಂದ್ಬಿಡ್ಬೇಕು ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಎಲ್ಲ ಅಂಗಗಳು ವಿಭಿನ್ನ ಕಾರ್ಯಗಳು ಏಕೆ ಹೊಂದಿವೆ ಸರ್? ಎಲ್ಲರೂ ಸೇಮ್ ಕೆಲಸ ಯಾಕೆ ಮಾಡ್ತಿಲ್ಲ? ಯಾಕಂದರೆ ಎಲ್ಲರದಕ್ಕೂ ಸಹ ಕಾರ್ಯಗಳ ಉಪಸ್ಥಿತಿ ಬೇರೆ ಇದೆ ರೀ, ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಅದಕ್ಕೆ ಸ್ವಲ್ಪ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ, ಅದನ್ನು ನೋಡ್ಕೊಳ್ಳಿ. ಎಲ್ಲರೂ ನೀವು ಟೀಚಿಂಗ್ ಯಾಕೆ ಮಾಡ್ತಿಲ್ಲ? ಎಲ್ಲರೂ ನೀವು ಏಕೆ ಅಂತಂದರೆ ಇಂಜಿನಿಯರೇ ಯಾಕಿಲ್ಲ, ಎಲ್ಲರೂ ನೀವು ಡಾಕ್ಟ್ರೇ ಯಾಕಿಲ್ಲ ಅಂತ ಕೇಳೋದ ರೀತಿ ಪ್ರಶ್ನೆ ಅದು. ಬೇರೆಯವ್ರದ್ದು ಬೇರೆ ಬೇರೆ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅದಕ್ಕಷ್ಟೇ. ಆ್ಯಂಡ್ ನೆಕ್ಸ್ಟ್, ವಿದ್ಯುತ್ ಪ್ರವಾಹದಿಂದ ಉತ್ಪತ್ತಿಯಾಗುವ ಶಾಖಕ್ಕೆ ಸರಿಯಾದ ಸೂತ್ರ ಯಾವುದು ಅಂತ, ಸರಿನಾ? ಸೊ ಇದನ್ನು ನೀವೇ ಹೇಳಿ ಇದಕ್ಕೆ. ಯಾಕಂದರೆ ಇದನ್ನು ಆಲ್ರೆಡಿ ಒಂದು 2 ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಇದನ್ನು ಫಾರ್ಮುಲಾ ಮೇಲೆ ಕ್ವಶನ್ ಬಂದಿದ್ದಾವೆ. ಬಟ್ ಆ ಕ್ವಶನ್ ಕಂಪೇರ್ ಮಾಡಿದ್ರೆ ಇದು ಕ್ವಶನ್ ಈಸಿ ಇದೆ, ಯಾಕಂದರೆ ಜಸ್ಟ್ ಫಾರ್ಮುಲಾ ಕೇಳಿದ್ದೀನಿ ಈ ಒಂದು ಶಿಫ್ಟಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, 2025ರಲ್ಲಿ ಯಾವ ಗ್ರ್ಯಾಂಡ್ ಸ್ಲ್ಯಾಮ್ ಎಲ್ಲ ಪಂದ್ಯಗಳಲ್ಲಿ ಸಂಪೂರ್ಣ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಲೈನ್ ಕಾಲಿಂಗ್ ಅನ್ನು ಪರಿಚಯಿಸುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಮಾನವ ರೇಖೆಯ ನ್ಯಾಯಾಧೀಶರು ಇಲ್ಲದೆ ವ್ಯವಸ್ಥೆಯನ್ನು ಬಳಸಲು ಪ್ರಾರಂಭಿಸಿದೆ ಅಂತ. ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ, ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ವಿಂಬಲ್ಡನ್ ಮತ್ತು US ಅಂತ ಕೊಟ್ಟಿದ್ದಾನೆ. ಈ ಆಸ್ಟ್ರೇಲಿಯನ್ ಮತ್ತು US ಏನಿದೆ ಅಲ್ವಾ, ಮೊದಲೇ ಇದನ್ನು ಪ್ರಾರಂಭ ಮಾಡಿತ್ತು. ಬಟ್ ಈ ವರ್ಷ ಪ್ರಾರಂಭ ಮಾಡಿರೋದು ಯಾರು ಅಂತಂದರೆ ಈ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅವರು ಅಂತ ಹೇಳ್ತೀವಿ. ಯಾರು? ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅವರು. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. 2025ರಿಂದ ಪಂದ್ಯಾವಳಿಯ ಇನ್ನು ಮುಂದೆ ಎಲ್ಲ ಮಾನವ ಲೈನ್ ನ್ಯಾಯಾಧೀಶರನ್ನು ಬಳಸುವುದಿಲ್ಲ ಮತ್ತು ಎಲ್ಲ ಕೋರ್ಟ್ಗಳಲ್ಲಿ ಸಂಪೂರ್ಣ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಲೈನ್ ಕಾಲಿಂಗ್ ಸಿಸ್ಟಮ್ ಅನ್ನು ಬಳಸಲಾಗುತ್ತದೆ ಎಂದು ವಿಂಬಲ್ಡನ್ ಅಧಿಕೃತವಾಗಿ ಘೋಷಿಸಿದೆ, ಸರಿನಾ? ಸೊ ಇದು ಟಫ್ ಕ್ವಶನ್ ಇದೆ ನೋಡಿ ಇದು. ಓಕೆ, ಆಲ್ಮೋಸ್ಟ್ ನಾವು ಈ ಒಂದು ಲೆವೆಲಲ್ಲಿ ಕ್ವಶನ್ ನಾವು ನಿರೀಕ್ಷಿಸಲ್ಲ, ಯಾಕಂದರೆ ಈ ಲೆವೆಲಲ್ಲಿ ನಾವು ಓದುವುದಿಲ್ಲ. ಬಟ್ ಇದು ಕ್ವಶನ್ ಏನಿದೆ ಅಲ್ವಾ, ಟಫ್ ಇದೆ ಇದು. ಬಟ್ ಇದಕ್ಕಿಂತ ಮುಂಚೆ ಯಾವುದು ಅಳವಡಿಸ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಒಂದು US ಮತ್ತು ಈ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಏನಿದೆ ಅಲ್ವಾ, ಇವೆರಡೂ ಸಹ ಅಳವಡಿಸ್ಕೊಂಡಿದ್ದಾವೆ ಮೊದಲೇ. ಆ್ಯಂಡ್ ದೆನ್ ನೆಕ್ಸ್ಟ್, ವೇಗವರ್ಧನೆಗೆ ಸೂತ್ರ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ವೇಗವರ್ಧನೆಗೆ ಸೂತ್ರ ಯಾವುದಿದೆ? ಇದನ್ನೊಂದು ಸಹ ನೀವೇ ಹೇಳಿ. ಓಕೆ, ಆನ್ಸರ್ನ ಮಾಡಿದ್ದಾನೆ. ಓಕೆ, ಇಲ್ಲ ಅಂತಂದರೆ ನೀವು ಕಾಮೆಂಟ್ ಮಾಡಿ, ನಾನು ಇದಕ್ಕೆ ಆನ್ಸರ್ ನಿಮ್ಗೆ ಹೇಳ್ತೇನೆ. ಆ್ಯಂಡ್ ನೆಕ್ಸ್ಟ್, ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಇತ್ತೀಚೆಗೆ ಕೇಂದ್ರ ಬಜೆಟ್ನ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ, ಹೆಸರನ್ನ ಯಾವುದನ್ನು ಪ್ರಾರಂಭಿಸಲಾಗಿದೆ? ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಂತ ಬರುತ್ತೆ, ಹೆಸರನ್ನ ಯಾವುದು? ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಬರುತ್ತೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್, NGHM ಅಂತ, ಸರಿನಾ? ಸೊ ಈ ಒಂದು ಮಿಷನ್ನ ಪ್ರಾರಂಭ ಮಾಡಲಾಗ್ತದೆ, ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಬೆಳಕಿನ ಕಿರಣವು ಅಪರೂಪದ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಏನಾಗುತ್ತದೆ ಅಂತ ಕೇಳಿದ್ದೇನೆ, ಸರಿನಾ? ಸೊ ಇದು ಸಾಮಾನ್ಯ ಕಡೆಗೆ ಬಾಗುತ್ತದೆ ಇದು. ಓಕೆ, ಏನಿದೆ ಅಲ್ವಾ, ಇದು ಸಾಮಾನ್ಯ ಕಡೆ ಬಾಗುತ್ತದೆ. ಆ್ಯಂಡ್ ನೆಕ್ಸ್ಟ್, ಜೀವಕೋಶಗಳು ವಿಭಿನ್ನ ಗುಂಪುಗಳಲ್ಲಿ ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇದು ಓಕೆ, ಅದು ರಿಪೀಟ್ ಆಗಿದೆಯಾ?
ಅಂದರೆ ನೆಕ್ಸ್ಟ್ ಮೇ 2025ರಲ್ಲಿ ಭಾರತದಲ್ಲಿ ಆಚರಿಸಲಾದ ರಾಷ್ಟ್ರೀಯ ತಂತ್ರಜ್ಞಾನದ ದಿನದ ವಿಷಯವೇನು ಅಂತ ಕೇಳಿದ್ದಾನೆ. ಸರಿನಾ? ರಾಷ್ಟ್ರೀಯ ತಂತ್ರಜ್ಞಾನದ ದಿನದ ಆಚರಣೆಯ ವಿಶೇಷವೇನು ಮೀನ್ಸ್ ಒಂದು ವಿಷಯವೇನು ಅಂತ. ಏನು ಅಂತಂದರೆ ಯಂತ್ರ, ಹೊಸ ತಂತ್ರಜ್ಞಾನ, ಸಂಶೋಧನೆ ಮತ್ತು ವೇಗವರ್ಧನೆಯನ್ನು ಮುಂದುವರಿಸಲು ಯುಗಾಂತರ ಅನ್ನೋದು ಏನಿದೆ ಅಲ್ವಾ, ಇದರ ಒಂದು ಉದ್ದೇಶ ಮತ್ತು ಒಂದು ವಿಷಯವಾಗಿದೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಕಿಣ್ವಗಳು ಯಾವ ಅಂಗಗಳಲ್ಲಿ ಕಂಡುಬರ್ತವೆ? ಈ ಒಂದು ಲೈಸೋಸೋಮ್ ಏನಿದೆ ಅಲ್ವಾ, ಅಲ್ಲಿ ಕಿಣ್ವಗಳು ಕಂಡುಬರ್ತವೆ ಅಂತ ಹೇಳ್ತೀವಿ. ಸರಿನಾ? ಎಲ್ಲಿ ಕಂಡುಬರ್ತವೆ? ಈ ಒಂದು ಎನ್ಸೈಮ್ಸ್ಗಳು ಈ ಒಂದು ಲೈಸೋಸೋಮಲ್ಲಿ ಕಂಡುಬರ್ತವೆ. ಯಾಕೆ ಅಂತಂದರೆ ಅದು ಫುಲ್ ಎಲ್ಲವೂ ಸಹ ಸುಸೈಡ್ ಮಾಡ್ಕೊಂಡು ಅದರೊಳಗಡೆ ತೊಗೊಂಡು ಹೋಗಿ ಅದು ಎಲ್ಲವೂ ಸಹ ಇದನ್ನು ಮಾಡುತ್ತಲ್ವ, ಡೆಮಾಲಿಷ್ ಮಾಡುತ್ತಲ್ವ. ಸೊ ಅದಕ್ಕೆ ಅಲ್ಲಿ ಕಿಣ್ವಗಳು ಬೇಕಾಗ್ತವೆ. ಸೊ ಅದಕ್ಕೆ ಈ ಒಂದು ಲೈಸೋಸೋಮ್ಗಳಲ್ಲಿ ಕಿಣ್ವಗಳು ಕಂಡುಬರ್ತವೆ. ಓಕೆ, ಇಲ್ಲಿ ಸ್ವಲ್ಪ ಇದು ಇನ್ಫಾರ್ಮೇಷನ್ ಇದೆ, ಇಲ್ಲಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಸೊ ಅದಕ್ಕೆ ಹೇಳ್ತಾ ಇಲ್ಲ, ಜಸ್ಟ್ ಇದನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಜೀವಿಯಲ್ಲಿ ಬೈನರಿ ಫಿಷನ್ ಸಂಭವಿಸುತ್ತದೆ ಅಂತ ಕೇಳಿದಾನೆ. ಈ ಒಂದು ಪ್ಲಾನೇರಿಯಾದಲ್ಲಿ ಅಲ್ಲ, ಅಮೀಬಾದಲ್ಲಿ. ಸರಿನಾ? ಸೊ ಅಲ್ಲಿ ಬೈನರಿ ಫಿಷನ್ ಆಗ್ತದೆ. ಆ್ಯಂಡ್ ದೆನ್ ಪ್ಲಾನೇರಿಯಾದಲ್ಲಿ ಪುನರುತ್ಪಾದನೆ ಆಗ್ತದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಷ್ಟೇ ಆಗಿತ್ತು. ಸೊ ಇದಾಗಿತ್ತು ಇಲ್ಲಿವರೆಗೆ RRBD ಗ್ರೂಪ್ 12th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRBD ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.